ಬಡ್ದಿದ್ರು ಅದನ್ನ ಗುಂಪುಗಾರಿಕೆನ ತಡೆಯೋಕೆ ಬಂದಿದ್ರು ಭರತ್ ರೆಡ್ಡಿ ಅಂತ ಉಸ್ತುವಾರಿ ಸಚಿವರು ಹೇಳ್ತಾರೆ ಸರ್. ನೋಡಿ ಅವರು ಒಂದು ಮಾತು ಹೇಳ್ತಾ ಇದ್ದೀನಿ ಬ್ರದರ್, ನಾನು ನಿಮ್ಮ ಕಣ್ಣು ಮುಂದೆ ಟೋಟಲ್ ಮೀಡಿಯಾ ಮುಂದೆ, ಈವನ್ ಮೀಡಿಯಾ ಅಲ್ಲ ಅಂದರೂ ಕೂಡ ಪ್ರತಿ ಮೊಬೈಲು ಇವತ್ತು ಮೀಡಿಯಾ ಇದ್ದಂಗೆ. ಸಾಕಷ್ಟು ನಿಮ್ಮ ಕ್ಯಾಮೆರಾಗಳಲ್ಲಿ ಸರಿಯಾಗದಿರುವಂಥ ವಿಜುವಲ್ಸು ಯಾರೋ ಖಾಸಗಿ ವ್ಯಕ್ತಿಗಳು ಮೊಬೈಲ್ಗಳಲ್ಲಿ ಸೆರೆ ಮಾಡಿರುವಂಥ ವಿಡಿಯೋಗಳು ಕೂಡ ನಿಮಗೆಲ್ಲ ಬಂದಿದೆ. ಇದಕ್ಕಿಂತ ಇನ್ನು ಸಾಕ್ಷಿ ನಿಮಗೇನು ಬೇಕಾಗಿದೆ ಹೇಳಿ. ಸುಮ್ಮನೆ ಬರೀ ಬಾಯಿ ಮಾತಲ್ಲಿ ಬಾಬು ಯಾರು ಇವರೇನು ರಿಪೋರ್ಟರ್ಸ್ ಯಾವುದೇ ಒಂದು ವಿಚಾರದಲ್ಲಿ ಕೂಡ ನಿಮಗೆಲ್ಲ ವಿಷಯಗಳು ನಿಮ್ಮ ಕಣ್ಣು ಮುಂದೆ ಇದೆ ಅಲ್ಲ, ಇನ್ನು ಇದಕ್ಕಿಂತ ಇನ್ನೇನು ಬೇಕಾಗಿದೆ ಅಷ್ಟೇ. ಸುಮ್ಮನೆ ಬರೀ ಬಾಯಿ ಮಾತೆಲ್ಲ ಅವ್ರೇನು ಹೇಳಿಕೆ ಕೊಟ್ಟರು, ನಾನು ಹೇಳಿಕೆ ಕೊಡೋದಿಲ್ಲ. ನಾನು ಕೊಡೋ ಪ್ರತಿಯೊಂದು ಹೇಳಿಕೆ ಕೂಡ ನಾನೇನು ಹೇಳ್ತಾ ಇದ್ದೀನಿ ನಾನು ವಿತ್ ಎವಿಡೆನ್ಸ್ ವಿತ್ ಪ್ರೂಫ್ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ನಾನು ಜಸ್ಟ್ ಸುಮ್ಮನೆ ಏನೋ ಒಂದು ಅಲಿಗೇಷನ್ ಮಾಡಿಬಿಡ್ಬೇಕು ಅಂತ ನಾನು ಮಾಡ್ತಾ ಇದ್ದೀನಿ. ಸರ್, ಈಗ ಫೈನಲ್ ಆಗಿ ಹೋರಾಟದ ಬಗ್ಗೆ ಏನಾದರೂ ಡೇಟ್ ಫಿಕ್ಸ್ ಆಯ್ತಾ ಅಥವಾ ಹೆಂಗೆ? ಡೇಟ್ ಫಿಕ್ಸ್ ಆಗ್ತಾ ಇದೆ. ಒಂದು 10ನೇ ತಾರೀಕಿಂದ 17ನೇ ತಾರೀಕು ಮಾಡೋದಾ ಅಥವಾ ಇನ್ನೇ ಮುಂಚಿತವಾಗಿ ಮಾಡೋದಾ ಅನ್ನೋದ್ರ ಬಗ್ಗೆ ಇವತ್ತು ನಾಳೆ ಕ್ಲಿಯರ್ ಆಗಿ ನನಗೆ ಕ್ಲಾರಿಟಿ ಬರುತ್ತೆ. ಕೇಂದ್ರ ನಾಯಕರನ್ನ ಯಾರನ್ನಾದ್ರೂ ಕರೆಸ್ತಾರೆ ಸರ್ ಅಥವಾ ಹೆಂಗೆ? ರಾಜ್ಯದ ನಾಯಕರು ಇವಾಗ ಪಕ್ಷದ ಹಿರಿಯರೆಲ್ಲರೂ ಕೂಡ ಸೇರಿ, ಶ್ರೀರಾಮ್ಲವರು ಕೂಡ ಕೋರ್ ಕಮಿಟಿ ಮೆಂಬರ್ ಆಗಿದ್ದಾರೆ. ಕೋರ್ ಕಮಿಟಿ ಮೆಂಬರ್ಸ್ ಎಲ್ಲ ಕೂಡ ಮೊನ್ನೆ ಒಂದು ತೀರ್ಮಾನ ಮಾಡಿದ್ದಾರೆ. ದೊಡ್ಡ ಪ್ರಮಾಣದ ರ್ಯಾಲಿಗಳು ಮತ್ತು CBI ಎಂಕ್ವೈರಿ ಮಾಡಬೇಕಂತ CT ರವಿ ಅವರೇ ಬಂದು ಕೋರ್ ಕಮಿಟಿ ಆದಮೇಲೆ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿರುವಂಥದ್ದು. ಸೊ ಆ ರ್ಯಾಲಿಗಳು ಪಾದಯಾತ್ರೆ ಮೂಲಕನ ಅಥವಾ ಯಾವ ರೀತಿ ಹೋರಾಟಗಳು ಅನ್ನೋದ್ರ ಬಗ್ಗೆ ಇವತ್ತು ನಾಳೆ ನಮಗೊಂದು ಕ್ಲಾರಿಟಿ ಬರುತ್ತೆ. ಸರ್, ಆಂಧ್ರದ ಮಾಜಿ ಮುಖ್ಯಮಂತ್ರಿ ಜಗನ್ ಅವರು ನೀವು ಆಪ್ತ ಏನಾದರೂ ಬಂದೋಗೋ ಚಾನ್ಸಸ್ ಇದ್ದಾವೆ? ಭಾಳ ಒಳ್ಳೆ ಪ್ರಶ್ನೆ. ಸೊ ನೀವು ನೇರವಾಗಿ ಅವ್ರನ್ನೇ ಕೇಳ್ಬೋದು. ಆಪ್ತರಂತ ಯಾರು ಹೇಳಿದ್ದಾರೆ ನಿಮಗೆ? ನೀವು ಯಾವಾಗಾದ್ರೂ ನಾವಿಬ್ಬರು ಕೂತ್ಕೊಂಡು ಊಟ ಮಾಡೋದು ನೀವು ನೋಡಿದ್ರ? ನೀವು ಮತ್ತೆ ಸರ್, ಈಗ ನೀನು ಸತೀಶ್ ರೆಡ್ಡಿ ಅವರ ಖಾಸಗಿ ಗಂಡಂದ್ರೆ ಇನ್ನು ನಮ್ಮ DK ಶಿವಕುಮಾರ್ಗೆ ಒಳ್ಳೆಯ ಸಂಬಂಧಿಗಳೆಲ್ಲರೂ ಕೂಡ ಆಂಧ್ರ ತೆಲಂಗಾಣ ಎಲ್ಲ. ಅದು ಅಸತ್ಯವನ್ನ ಬಿಂಬಿಸುವಂಥ ಸತ್ಯಶೋಧನಾ ಸಮಸ್ಯೆ. ಅವ್ರದ್ದೇ ಮೆಂಬರ್ಗಳು ಅವ್ರೇನು ಮಾಡ್ತಾರೆ ಕಾಂಗ್ರೆಸ್ MLA, ಅದು ಯಾವ ರೀತಿ ಸತ್ಯಶೋಧನೆ ಆಗುತ್ತಿಲ್ಲ. ಅವರಿಂದ ನಾವು ನಿರೀಕ್ಷೆ ಮಾಡೋದು ವೆಸ್ಟ್.